ಮಾಜಿ ಸಚಿವ ನಾಗೇಂದ್ರಗೆ ಇವತ್ತು ಬಿಗ್ ಡೇ ಅಂತ ಹೇಳ್ಬೋದು. ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಆದೇಶ ಇರುವಂತದ್ದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಗೆ ಬರುತ್ತೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಬಿಐ ನೋಟಿಸ್ ಅನ್ನ ಕೂಡ ನೀಡಿತ್ತು. ಇನ್ನು ನೋಟಿಸ್ ಬರ್ತಾ ಇದ್ದಂತೆ ಬಂಧನದ ಭೀತಿಗೆ ಒಳಗಾಗಿದ್ದಾರೆ ಶಾಸಕ ನಾಗೇಂದ್ರ ಅಂತ ಹೇಳ್ಬೋದು. ಮಾಜಿ ಸಚಿವ ನಾಗೇಂದ್ರಗೆ ಇವತ್ತೊಂದು ರೀತಿಯಾಗಿ ಬಿಗ್ ಡೇ. ಇವತ್ತು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆಯಾಗತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಯಾಗಿ ಆದೇಶವನ್ನು ಕೂಡ ನೀಡುವಂತದ್ದು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ತಗಲಾಕೊಂಡಿದ್ದಂತಹ ನಾಗೇಂದ್ರ ಅವರಿಗೆ ಇವತ್ತು ಜೈಲು ಶಿಕ್ಷೆ ಮುಂದುವರಿಯುತ್ತಾ ಅಥವಾ ಇದರಿಂದ ಪಾರಾಗ್ತಾರಾ ಅನ್ನುವಂಥ ಪ್ರಶ್ನೆಗೆ ಇವತ್ತು ತೆರೆ ಬೀಳುವಂಥದ್ದು. ಇವತ್ತು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆಯಾಗುತ್ತೆ. ಸಿಬಿಐ ನೋಟಿಸ್ ನೀಡಿತ್ತು, ಅದು ಬರ್ತಾ ಇದ್ದಂತೆ ಬಂಧನ ಭೀತಿಗೆ ಒಳಗಾಗಿದ್ದಾರೆ ಶಾಸಕ ನಾಗೇಂದ್ರ. ಇನ್ನು ಅವರು ಸಲ್ಲಿಸಿದಂತ ಅರ್ಜಿ ವಾದ ಪ್ರತಿವಾದವನ್ನ ಕೋರ್ಟ್ ಇವತ್ತು ಆಲಿಸುತ್ತೆ. ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಆದೇಶವನ್ನ ಕೂಡ ನೀಡುತ್ತೆ. ವಾಲ್ಮೀಕಿ ಹಗರಣದಲ್ಲಿ ನೇರ ತಗ್ಲಾಕೊಂಡಿರುವಂತದ್ದು, ಒದ್ದಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ತಗ್ಲಾಕೊಂಡು ನಾಗೇಂದ್ರ ಅವರು ಅಂತ ಹೇಳ್ಬೋದು. ಇವತ್ತು ಅವರ ಪರವಾಗಿ ಅಥವಾ ವಿರೋಧವಾಗಿ ಏನಾಗುತ್ತೆ, ನಿರೀಕ್ಷಣಾ ಜಾಮೀನು ಅರ್ಜಿ ಆದೇಶ ಹೊರಗೆ ಬಂದಾಗ್ಲೇ ಗೊತ್ತಾಗುವಂಥದ್ದು. ಈ ಒಂದು ಕೇಸ್ನಲ್ಲಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ಕೃತ್ಯ ಏನಿದೆ ಅಥವಾ ಅವರು ತಗ್ಲಾಕೊಂಡಿದ್ದಾರಲ್ಲ ಈ ಒಂದು ಹಗರಣ ಕೇಸ್ನಲ್ಲಿ, ಪಾರಾಗ್ತಾರಾ ಅಥವಾ ಜೈಲು ಶಿಕ್ಷೆಯ ಭೀತಿಯಲ್ಲಿ ಇರುವಂತವರು, ಅದು ನಿಜವೇ ಆಗುತ್ತಾ? ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಆದೇಶ ಹೊರಗೆ ಆದ ಮೇಲೇನೆ ಅವರ ಒಂದು ಭವಿಷ್ಯ ನಿರ್ಧಾರ ಆಗುವಂಥದ್ದು. ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೊರಗೆ ಬರುತ್ತೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಬಿಐ ತನಿಖೆಗೆ ಕೂಡ ನೀಡಲಾಗಿರುತ್ತೆ, ನೋಟಿಸ್ ನೀಡಲಾಗಿರುತ್ತೆ. ಅದೇ ರೀತಿಯಾಗಿ ಬಂಧನದ ಭೀತಿಯಲ್ಲಿ ಆಗ್ಲಿಂದಲೂ ಕೂಡ ಹಗರಣದ ಒಂದು ಕೇಸ್ ಯಾವಾಗ ಶುರುವಾಯಿತು ಆಗ್ಲಿಂದಲೂ ಕೂಡ ಬಂಧನದ ಭೀತಿಯಲ್ಲಿದ್ದಾರೆ ನಾಗೇಂದ್ರ ಅವರು ಅಂತ ಹೇಳ್ಬೋದು. ಆ ಒಂದು ವಿಚಾರದಲ್ಲಿ ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದು. ಏನಾಗುತ್ತೆ ಹಾಗಿದ್ರೆ ಅನ್ನುವಂಥದ್ದನ್ನ ನಿಜಕ್ಕೂ ಕಾದ್ ನೋಡ್ಬೇಕಾಗಿದೆ. ಅವರ ಭವಿಷ್ಯ ನಿರ್ಧಾರ ಇವತ್ತಾಗುತ್ತೆ. ಕಾಂಗ್ರೆಸ್ ಮಾಜಿ ಸಚಿವ ಮತ್ತೆ ಶಾಸಕರು ಆಗಿದ್ದಂತಹ ನಾಗೇಂದ್ರ ಅವರಿಗೆ ಬಂಧನದ ಭೀತಿ ಇನ್ನೂ ಕೂಡ ಕಾಡ್ತಾ ಇದೆ. ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ತಗ್ಲಾಕೊಂಡು ಬಂಧನದ ಭೀತಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಹೊರಡಿಸುತ್ತೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ನಡೆಸುತ್ತಲೇ ಇದ್ದಾರೆ. ಇನ್ನು ಜಾರಿ ನಿರ್ದೇಶನಾಲಯ ಕೂಡ ಮೇಲಿಂದ ಮೇಲೆ ವಿಚಾರಣೆಯನ್ನ ನಡೆಸುತ್ತಲೇ ಇದೆ. ಹಾಗಾಗಿ ನಾಗೇಂದ್ರ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗಾಗಲೇ ಬಹಳ ದಿನಗಳ ಕಾಲ ಜೈಲಿನಲ್ಲಿ ಇದ್ದು ಕೂಡ ಬಂದಿರುವಂತದ್ದು. ಈಗ ಮತ್ತೊಮ್ಮೆ ಬಂಧನದ ಭೀತಿಯ ಹಿನ್ನೆಲೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಇನ್ನು ವಿಚಾರಣೆಯನ್ನ ನಡೆಸಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನಷ್ಟೇ ಇವಾಗ ಹೊರಗೆ ಹಾಕಬೇಕು. ಏನಾಗುತ್ತೆ ಇವರ ನಿರ್ಧಾರ? ನಾಗೇಂದ್ರ ಅವರಿಗೆ ಮತ್ತೆ ಜೈಲು ಶಿಕ್ಷೆಯ ಭೀತಿ ಕಾಡ್ತಾ ಇದೆಯಲ್ವಾ, ಅದು ನಿಜವೇ ಆಗುತ್ತಾ ಅಥವಾ ಪಾರಾಗ್ತಾರಾ ಈ ಒಂದು ಸಮಸ್ಯೆಯಿಂದ ಅನ್ನುವಂಥದ್ದು. ನಾಗೇಂದ್ರಗೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹಗರಣದ ಕೇಸ್ನಲ್ಲಿ ಬಿಗ್ ಡೇ, ಬಿಗ್ ಡಿಸಿಷನ್ ಇವತ್ತು ಆದೇಶ ಹೊರಗೆ ಬರಬೇಕಾಗಿದೆ. ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಜೈಲಿನ ಭವಿಷ್ಯ, ಭೀತಿಯ ಭವಿಷ್ಯ ಇವತ್ತು ಹೊರಗೆ ಬರುತ್ತೆ. ನೋಟಿಸ್ ಬರ್ತಾ ಇದ್ದಂತೆ ಬಂಧನದ ಭೀತಿಗೆ ಒಳಗಾಗಿದ್ದಾರೆ ಶಾಸಕ ನಾಗೇಂದ್ರ ಅವರು. ಅದೇ ಭೀತಿಯಲ್ಲಿ ಇದುವರೆಗೂ ಕೂಡ ಬಂದಿದ್ದಾರೆ. ಇವತ್ತು ಒಂದು ರೀತಿಯಾಗಿ ಅವರ ಭೀತಿಯಿಂದ ಬಂಧ ಮುಕ್ತರಾಗ್ತಾರಾ ಅಥವಾ ಬಂಧನಕ್ಕೆ ಒಳಗಾಗ್ತಾರಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗೋದು ಆದೇಶ ಹೊರಗೆ ಬಂದ ಮೇಲೇನೆ.